ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ವಾಕ್ ಬಂದುಬಿಟ್ಟು ಸಂಗಮ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು, ಸೊ ನಿಯರ್ ಬೈ ಟು ಕನಕ್ಪುರ ಹತ್ರ ಬರುತ್ತೆ. ಸೊ ಐಮ್ ಆನ್ ದ ವೇ ಟು ಕನಕ್ಪುರ. ಇಲ್ಲಿಂದ ಒಂದು ಕನಕ್ಪುರಕ್ಕೆ ಒಂದು 14 ಕಿಲೋಮೀಟ್ರ್ ಇದೆ ಅಂದ್ಕೊಳ್ಳಿ. ಸೊ ಐಮ್ ಆನ್ ದ ವೇ ಟು, ಆ್ಯಕ್ಚುಲಿ ಎಲ್ಲ ಬರೋ ಟೈಮು ನಾನು ಹೋಗ್ತಾ ಇದ್ದೀನಿ. unplanned actually, so planned things never actually go according to the plan, so it is all unplanned. Really sure ಹೇಗಿದೆ ಪ್ಲೇಸು, ಹೆಂಗಿದೆ ಏನೂ ಗೊತ್ತಿಲ್ಲ. ಜಸ್ಟ್ ಸಾ ಸಮ್ ಗೂಗಲ್ ರಿವ್ಯೂಸ್, ಅದನ್ನು ನೋಡಿ ನಂಬ್ಕೊಂಡು ಹೋಗ್ತಾ ಇರೋದು. ಭಾಳ ಚೆನ್ನಾಗಿ ಹಾರ್ತಿರಕ್ಕ, ರೋಡ್ ಮೇಲೆ ಹಾರ್ಕೊಂಡು ಹೋಗ್ತೀರಾ. ಈ 4 ನಿಮಿಷದಲ್ಲಿ ಬಿಟ್ಟರೆ ಹೆಂಗೆ ಹಾರ್ತಿರೋ ಅಪ್ಪ ಬಾಬಾ. ವಿಡಿಯೋ ಸ್ಟಾರ್ಟಲ್ಲೇ ಹಿಂಗೆ ಹಾಕಿಕೊಂಡ್ರಲ್ಲ ಗುರು. ಇಲ್ಲೊಂದು ಮುಂದೆ ಒಂದು ಪ್ಲೇಸ್ ಇದೆ, ಯೂಶ್ವಲಿ ಅಲ್ಲಿ ಪೊಲೀಸ್ ನಿಂತ್ಕೊಂಡಿರ್ತಾರೆ. ಹೋಪ್ಫುಲಿ ಎಸ್ಕೇಪ್ ಆಗಬೇಕು ಆ ಪ್ಲೇಸಲ್ಲಿ. ಯಾಕೆಂದರೆ ನಂದು ಫ್ರಂಟ್ ನಂಬರ್ ಪ್ಲೇಟ್ ಇಲ್ಲ, ಇಲ್ಲಿ ನಂಬರ್ ಪ್ಲೇಟ್ ಇರೋದು ನನಗೆ ಅದು ಇಷ್ಟ ಆಗೋಲ್ಲ. ಇಟ್ಸ್ ಕೈಂಡ್ ಆಫ್ ಲುಕ್ಸ್ ಆಡ್, ಒಂಥರ ಗಲೀಜ್ ಕಾಣುತ್ತೆ ಗಾಡಿಗೆ. ಚಾಮರಾಜನಗರ, ಕೊಳ್ಳೇಗಾಲ, ಮಳವಳ್ಳಿ, ಇಲ್ಲಿಂದ ರೈಟ್ ತೊಗೊಬೇಕು. ಸೊ ವಿ ಹ್ಯಾವ್ ಟು ಗೋ ಲೆಫ್ಟ್. ಸೊ ಲೆಫ್ಟ್ ಹೋದರೆ ವಿಲ್ ಬಿ ಹೆಡಿಂಗ್ ಟು ಕನಕ್ಪುರ. ಯೂಶ್ವಲಿ ಇಲ್ಲೇ ಪೊಲೀಸ್ ಕ್ಯಾಚ್ ಹಾಕ್ಕೊತಾ ಇರ್ತಾರೆ. ಯಾರಾದರೂ ಕನಕ್ಪುರ ಸೈಡ್ ಬರೋರಿದ್ದರೆ ಈ ಸ್ಪಾಟ್ ನೆನ್ಪಿಟ್ಕೊಳ್ಳಿ, ಪೊಲೀಸ್ ಹಿಡಿತಾ ಇರ್ತಾರೆ. ಸೊ ಅದು ಆ ಕಡೆ ಕೊಳ್ಳೇಗಾಲ ಆ ಕಡೆ ಹೋಗುತ್ತೆ, ಇದು ಕನಕ್ಪುರ. ಸ್ವಲ್ಪ ಕ್ಲಿಯರ್ ಆಗಿದೆ ಸ್ಕೈ. I think God is, leading us to that wonderful place, I guess. ಅದು ಕನಕ್ಪುರ ಕೋರ್ಟ್ ಅನ್ಕೊತೀನಿ, if I'm not wrong. ಯಾರು ಪೊಲೀಸ್ ಕ್ಯಾಚ್ ಹಾಕೊಂಬರೋದಷ್ಟೇ, because I'm not ready for it. DK ಶಿವಕುಮಾರ್ ಇವಾಗಿನ ಕರ್ನಾಟಕದ ಮುಖ್ಯಮಂತ್ರಿಯ ಊರು ಅಂದ್ಕೊಳ್ಳಿ. ಡೆವಲಪ್ಡ್ ಇದೆ ಲೈಟಾಗಿ ಕನಕ್ಪುರ. ಲಾಟ್ ಆಫ್ ನ್ಯೂ ಬಿಲ್ಡಿಂಗ್ಸ್, ಹೊಸ ಬಿಲ್ಡಿಂಗ್ಗಳಿದ್ದಾವೆ. ಐ ಥಿಂಕ್ ಇದೇ ಮೇಯ್ನ್ ಸ್ಪಾಟ್ ಅಂದ್ಕೊತೀನಿ ಕನಕ್ಪುರದ್ದು. ಪೊಲೀಸ್ ಕ್ಯಾಚ್ ಹಾಕ್ಕೊತಾ ಇದ್ದಾರೆ ಗುರು, ಸಿಗಬಾರ್ದು. ಪೊಲೀಸ್ ಕ್ಯಾಚಿಂಗ್, ನಾನು ಹೇಳಿಲ್ಲ ಗುರುವೆ ಪೊಲೀಸ್ ಕ್ಯಾಚ್ ಹಾಕ್ಕೊಂತಿರ್ತಾರೆ ಇಲ್ಲೆಲ್ಲಾದರೂ ಅಂತ. ನಮ್ಮ ಗಟ್ ಫೀಲಿಂಗು ಸೈಕಿರುತ್ತೆ. ಸೊ ಇಲ್ಲೊಂದು ಲೆಫ್ಟ್ ತೊಗೊಬೇಕು ಅನ್ಕೊತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇಲ್ಲಿಂದ ಲೆಫ್ಟ್. ಸೊ ಕನಕ್ಪುರದಿಂದ ಯಾರು ನೋಡ್ತಿದ್ರೆ ಪ್ಲೀಸ್ ಸೇ ಹಲೋ ಇನ್ ಕಮೆಂಟ್ ಸೆಕ್ಷನಲ್ಲಿ. ಹಲೋ ಹೇಳಿ. Kilometers. I think we have to go straight only. Oh, that looks so beautiful. Riders. ಲೈಫಲ್ಲಿ ಎಲ್ಲೇ ಇದ್ದರೂ, ಏನೇ ಇದ್ದರೂ, ಹೇಗೆ ಇದ್ದರೂ ಸ್ವಲ್ಪ ಸಣ್ಣ ಮಟ್ಟಿಗಾದರೂ ಟ್ರಾವೆಲ್ ಮಾಡ್ತಾ ಇರಬೇಕು. ತುಂಬ ಎಸೆನ್ಷಿಯಲ್ ಅದು ಲೈಫ್ಗೆ ನನಗನ್ಸ್ದಂಗೆ. ಇಟ್ ಕೀಪ್ಸ್ ಯುವರ್ ಇನ್ನರ್ ಸೋಲ್ ವೆರಿ ಮಚ್ ಅಲೈವ್. ಲೈಫಲ್ಲಿ ಮುಂದೆ ಹೋಗಬೇಕು ಅಂತ ಮಾಡ್ತಾನೇ ಇರ್ತೀವಿ. ಒಂದು ಇದರಲ್ಲಿ ಆ ಗೇಮಲ್ಲಿ, ಆ ಆಟದಲ್ಲಿ ಲೈಫಲ್ಲಿ ಮುಂದೆ ಇರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಓಡ್ತಾನೇ ಇರ್ತೀವಿ. ಸೊ ಅದು ಮಾಡಬೇಕು, ತಪ್ಪಲ್ಲ. ಬಟ್ ಮೇಕ್ ಶ್ಯೂರ್ ಇಂಥ ಸಣ್ಣ ಮೂಮೆಂಟ್ಗಳನ್ನು ಸ್ಕ್ವೀಸ್ ಔಟ್ ಮಾಡಿ ತೆಗಿಬೇಕು ಲೈಫಲ್ಲಿ. ಟು ಟ್ರಾವೆಲ್, ಟು ಎಕ್ಸ್ಪೀರಿಯನ್ಸ್ ಲೈಫ್. ಬರೀ ಯಾವ್ದ್ರೂ ಹಿಂದೆ ಓಡ್ತಾ ಇದ್ದೀವಿ, ಆಮೇಲೆ ವಯಸ್ಸಾಗೋಗ್ಬಿಡ್ತು, ಆಮೇಲೆ ಹಂಗೆ ಜೀವನ ಮುಗ್ದೋಗ್ಬಿಡ್ತಂದ್ರೆ ಅಷ್ಟೇ ಜೀವನ ಅಲ್ವಲ್ಲ.
ದೇರ್ ಇಸ್ ಮೋರ್ ಟು ಲೈಫ್ ನನಗನ್ಸ್ದಂಗೆ. ಸೊ ಟ್ರೈ ಟು ಲಿವ್. ಎಷ್ಟೋ ಜನಕ್ಕೆ ರಿಯಲೈಸೇ ಆಗಿರೋದ, ಓಡ್ತಾ ಇರ್ತಾರೆ ಹಿಂಗನ್ನೋಷ್ಟೊತ್ತಿಗೆ ಹೋಗಿರ್ತಾರೆ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಲ್ವಾ? ಸೊ ದಟ್ ಈಸ್ ಕೆಲವು ಮನದಾಳದ ಮಾತುಗಳನ್ನು ಬಿಚ್ಚಿಡ್ತಾ ಇದ್ದೀನಿ. ಸೊ ಇಂಥ ಟಾಪಿಕ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ಮಾತಾಡೋಕ್ಕೆ. ಸೊ ಎನಿವೇಸ್ ನೋಡೋಣ, ನಾನು ನೆಕ್ಸ್ಟ್ ಅಲ್ಲಿ ಹೋಗಿ ಹತ್ರ ಆದ್ವಿ. ಸೊ ಅಪ್ಡೇಟ್ ಮಾಡುವೆ. ನಾನು ತುಂಬ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡಿದ್ದೀನಿ ಲೈಫಲ್ಲಿ. ಎಲ್ಲ ಒಂದೊಂದು ಹಳ್ಳಿಗೆ ಹೋದಾಗಲೂ ಒಂದೊಂದು ಥರ ವೈಬ್ ಅಂದ್ಕೊಡಿ. ಅದರಲ್ಲೂ ಏನಂದರೆ ಕರೆಕ್ಟಾಗಿ ಥಿಂಕ್ ಮಾತಾಡೋಕ್ಕಂತ ಹೋದರೆ ಅವ್ರದ್ದೇ ಆದ ಒಂದು ಪ್ರಪಂಚ ಒಂದು ಹಳ್ಳಿಯಲ್ಲಿ. ಅವ್ರದ್ದೇ ಫ್ರೆಂಡ್ಸ್ಗಳು, ಫ್ಯಾಮ್ಲಿಗಳು, ಅವ್ರದ್ದೇ ಒಂದು ಪ್ರಪಂಚ. ಒಂಥರ ಬ್ಯೂಟಿಫುಲ್ ಅದು ಆ ಪರ್ಸ್ಪೆಕ್ಟಿವ್ ನೋಡಿದಾಗ. ಇವೊಂದು ನಾನು ಇಲ್ಲೊಬ್ಬ ಸ್ಟ್ರೇಂಜರ್ ಆಗಿರ್ತೀನಿ, ಬಟ್ ಇಲ್ಲಿ ಜನಕ್ಕೆ ಈ ಊರು ಒಂಥರ ಎಮೋಷನ್ ಆಗೋಗಿರುತ್ತೆ. ಸೊ ಇವತ್ತು ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದಿರೋದು, ಸಂಗಮ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಅವರು ಸೆಕ್ಯೂರಿಟಿ ಅಂತೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ರು. ಸೊ ಸುಮ್ಮನೆ ಅವ್ರ ಹತ್ರ ಮಾತಾಡಿಸ್ದೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಪ್ಲೇಸು ಅಂತ. ಬಟ್ ಇಟ್ ವಾಸ್ ಆ್ಯಕ್ಚುಲಿ ರಿಯಲಿ ಗುಡ್. ನನ್ನ ಎಕ್ಸ್ಪೆಕ್ಟೇಷನ್ಗಿಂತನೂ ಜಾಸ್ತಿ ಒಂದು ಲೆವೆಲ್ ಬ್ಯೂಟಿಫುಲ್ ಅಂತಲೇ ಅಂದ್ಕೊಳ್ಳಿ. ಸೊ ನೀವು ಬ್ಯಾಂಗ್ಳೂರ್ ಹತ್ರ ಇದ್ದರೆ, ಮೈಸೂರು ಹತ್ರ ಇದ್ದರೆ, ಐ ಥಿಂಕ್ ಈಸಿಲಿ ನೀವು ಒಂದು ಪಿಕ್ನಿಕ್ ಸ್ಪಾಟ್ ಥರನೂ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಸುಮಾರು ಜನ ಕ್ಯಾಂಪಿಂಗಿಗೆ ಬಂದಿದ್ದಾರೆ ಅಲ್ಲಿ, ನೀವು ಮಾಡ್ಬೋದು. ಸೊ ನಾನು ವ್ಲಾಗಲ್ಲಿ ಹೇಳ್ತಾ ಇದ್ದಂಗೆ, ಸೊ ಲೈಫ್ನ ಎಲ್ಲೇ ಇದ್ದರೂ ಹೇಗೆ ಯು ಹ್ಯಾವ್ ಟು ಲಿವ್ ಇಟ್. ಸೊ ಮೇಕ್ ಶೋರ್ ಯು ಲಿವ್ ಅ ಲಿಟಲ್. ಸೊ ಬರೀ ಜೀವನದಲ್ಲಿ ಬರೀ ಓಡೋದೇ ಜೀವನ ಆಗಬಾರ್ದು. ಸೊ ಓಕೆ ಗೈಸ್, ಸೊ ಡ್ರೋನ್ ವ್ಯೂ ನೋಡಿದ್ರೆ ಅಂತ ಬಂತೀನಿ. ಅಲ್ಲೊಬ್ಬರು ಸೆಕ್ಯೂರಿಟಿ ಇದ್ದರು, ಸಚ್ ಅ ನೈಸ್ ಮ್ಯಾನ್. ಸ್ವಲ್ಪ ಎಣ್ಣೆ ಹೊಡೆದಿದ್ರು. ಅಪಾರ್ಟ್ ಫ್ರಮ್ ದ್ಯಾಟ್ ಐ ವಾಸ್ ಸಚ್ ಅ ನೈಸ್ ಪರ್ಸನ್. ಸೊ ಕ್ರೇಜಿ ಇದೆ ಗುರು ಪ್ಲೇಸ್ ಮಾತ್ರ. ಐ ಹೈಲಿ ರೆಕಮೆಂಡ್. ನಾನು ಮತ್ತೆ ಬರ್ತೀನಿ ಈ ಪ್ಲೇಸಿಗೆ. ಸ್ವಲ್ಪ ಮಳೆಗಾಲ ಬಂದೆಲ್ಲ ಇಲ್ಲೆಲ್ಲ ಗ್ರೀನ್ ಆಗಿಬಿಟ್ರೆ ಕ್ರೇಜಿ ಆಗಿಬಿಡುತ್ತೆ. ಸೊ ಇಲ್ಲಿ ತುಂಬ ಚಿರತೆ ಇದೆ ಅಂತೆ, ಅದನ್ನು ಹೇಳ್ತಾ ಇದ್ರು ಅವರು. ಬೆಳಿಗ್ಗೆ ಮುಂಚೆ ಯಾವುದೋ ದನಕ್ಕೆ ಅಟ್ಯಾಕ್ ಮಾಡಿದಂತೆ. ಕ್ರೇಜಿ ಇದೆ ಗುರು ಕಾಡು. ನಾನು ಇಲ್ಲಿ ಒಂದು ವೈಲ್ಡ್ ಲೈಫ್ ಇದೆ ಅಂತ ಎಕ್ಸ್ಪೆಕ್ಟೇಷನೇ ಮಾಡಿದ. ನನ್ನ ಎಕ್ಸ್ಪೆಕ್ಟೇಷನಲ್ಲೇ ಇರಲಿಲ್ಲ. ಬಟ್ ಬ್ಯೂಟಿಫುಲ್. 6 ಗಂಟೆ ಲಾಸ್ಟ್ ಅಂತ ಹೇಳಿದರು. ಸೊ ಇನ್ನೂ ತುಂಬ ಲೇಟ್ ಆಗೋದು ಬೇಡ. ಸೊ ಚೂರು ಹಿಂಗೆ ಕೆಳಗೆ ತನಕ ಹೋಗಿ ಬರೋಣ. ಏನಕ್ಕೋ ಇಲ್ಲಿ ತನಕ ಬಂದಿದ್ದೀವಲ್ಲ. ಬ್ಯೂಟಿಫುಲ್ ಇದೆ ರೋಡ್ ಮಾತ್ರ, ರಿಯಲಿ ಬ್ಯೂಟಿಫುಲ್. ಕ್ರೇಜಿ. ಫುಲ್ ಖುಷಿ ಆಗೋಯ್ತು ನನಗಂತೂ. ಸೂಪರ್ ಹ್ಯಾಪಿ. ಹಿಂಗೆ ಬಂದಾಗ ಗೊತ್ತೇ ಆಗಲ್ಲ, ಅಲ್ಲಿಂದ ಬಂದಾಗ ಇಲ್ಲಿ ಹೊಡೆದಿದ್ದಾರೆ ನೋಡಿ.
ಸರ್ ಇಲ್ಲಿ ಸಂಗಮ ರಿವರ್ ಎಲ್ಲಿ ಮುಂದೆನಾ ಇನ್ನು ಮುಂದೆ ಹೋಗ್ಬೋದಾ ಇಷ್ಟೊತ್ತಿಗೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಹೋಗ್ಬೋದು. ಹಾಂ, ಆಮೇಲೆ ಅಲ್ಲಿ ಗೇಟ್ ಹತ್ರ ಏನು ಪ್ರಾಬ್ಲಮ್ ಮಾಡಲ್ಲ ಅಲ್ಲ? ಏನು ಮಾಡಲ್ಲ, ಹೋಗಿ ಅಣ್ಣ. ಓಕೆ 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 ಓಕೆ, ಪರ್ಮಿಷನ್ ಗ್ರಾಂಟೆಡ್. ಐ ಡೋಂಟ್ ಥಿಂಕ್ ಸೊ. ಏನು ದೊಡ್ಡ ಬಿಗ್ ಫಸ್ ಇಲ್ಲ ಅನ್ಕೊತೀನಿ, ಅಥವಾ ಅಣ್ಣ ಎಣ್ಣೆ ಹೊಡ್ಕೊಂಡು ಸ್ವಲ್ಪ ಜಾಸ್ತಿನೇ ನಮಗೆ ಎದುರಿಸಿದ್ರ ಏನೋ ಗುರು. ಡೆಸ್ಟಿನೇಷನ್ ಹೋಗೋದೇ ಮೇಯ್ನ್ ಆಗಿರುತ್ತಾ, ಅಥವಾ ಡೆಸ್ಟಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಆ ಜರ್ನಿನ ಎಂಜಾಯ್ ಮಾಡ್ಕೊಂಡು ಬರ್ತೀವಲ್ಲ, ಅದು ಮೇಯ್ನ್ ಆಗಿರುತ್ತಾ ಅಂತ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಅಕ್ರಾವತಿ ನದಿ ಮತ್ತು ಕಾವೇರಿ ನದಿ ಸಂಗಮವಾಗುವ ಸ್ಥಳ. ಇದು ನೋಡಲಿಕ್ಕೆ ಭಾಳ ಸುಂದರವಾಗಿರುತ್ತೆ. ನಾನು ಒಬ್ಬನೇ ಹೋಗಿದ್ದೆ. ನೀವು ಇನ್ ಕೇಸ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತೀರಾ ಅಂದರೆ ಪಕ್ಕಾ ಸ್ಪಾಟು, ಒಳ್ಳೆ ಎಂಜಾಯ್ ಮಾಡ್ತೀರಾ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಯಾವುದೇ ಥರದ ನೆಟ್ವರ್ಕ್ ಇರೋದಿಲ್ಲ, ಯಾವುದೇ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗೋದಿಲ್ಲ. ಸೊ ಕ್ಯಾಶ್ ಇಟ್ಕೊಂಡು ಹೋಗಿ. ಟಿಕೆಟಿಗೆ ಅಥವಾ ಕಾಫಿ ತಿಂಡಿಗೆ ಕ್ಯಾಶೇ ಇಲ್ಲಿ ಯೂಸ್ ಮಾಡೋದು. ಸೊ ಐ ಥಿಂಕ್ ಇಲ್ಲಿಂದ ಲಾಸ್ಟ್ ಬಸ್ ಅನ್ಕೊತೀನಿ ಅದು. ಸೊ ಐ ಥಿಂಕ್ ಇಲ್ಲಿಂದ ಲಾಸ್ಟ್ ಬಸ್ ಮೋಸ್ಟ್ಲಿ ಕನಕ್ಪುರಕ್ಕೆ ಹೋಗುತ್ತೆ ಅದು. ವಾಟ್ ಅ ಸೈಟ್ ಟು ಸಿ. ಹಳೆ ಬಸ್ ಗುರು, ಹಳೆ ಬಸ್ಸು ಹೊಸ ಹುಡುಗ ಡ್ರೈವರ್. ಮೂವಿ ಮಾಡಿಬಿಡೋಣ. ಹಳೆ ಬಸ್ಸು ಹೊಸ ಹುಡುಗ ಡ್ರೈವರ್, ಲವ್ ಸ್ಟೋರಿ. ಕ್ರೇಜಿ ಇತ್ತು ಗುರು. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ಕಿಂತನೂ ಇಟ್ ಟರ್ನ್ಡ್ ಔಟ್ ರಿಯಲಿ ವೆಲ್. ಲೈಫ್ ಜೀವನ ಗುರು. ಸೊ ಅದೇ ಜೀವನದಲ್ಲಿ ಎಷ್ಟೇ ಅರ್ಥ ಮಾಡ್ಕೊಂಡ್ರು ಕಮ್ಮಿ ಅಂತೆ, ಕಮ್ಮಿ ಅರ್ಥ ಮಾಡ್ಕೊಳಕ್ಕೆ ಜಾಸ್ತಿ ಗೊತ್ತಿರೋದಂತೆ. ವಾಟ್ ಈಸ್ ದಿಸ್? ಸೊ ನನಗನ್ಕೊಂಡ ಪ್ರಕಾರ ಕೀಪ್ ಲೈಫ್ ವೆರಿ ಸಿಂಪಲ್ ಥಿಂಗ್ಸ್ನ ಎಂಜಾಯ್ ಮಾಡಿ. ದಟ್ಸ್ ಇಟ್ ಬ್ರೋ, ವಾಟ್ ಎಲ್ಸ್? ನನಗೆ ಟ್ರಾವೆಲ್, ಫುಡ್, ಪೀಪಲ್, ಕಲ್ಚರ್ ಇದೆಲ್ಲ ನನಗೆ ಇಷ್ಟ ನೋಡಲಿಕ್ಕೆ. ಒಬ್ಬರ ಹತ್ರ ಮಾತಾಡೋದಾಗಲಿ, ಗೊತ್ತಿಲ್ಲದ ಪ್ಲೇಸಲ್ಲಿ ಅವ್ರು ನಮಗೆ ಆ ಪ್ರೀತಿಯಿಂದ ಮಾತಾಡ್ಸೋದಾಗಲಿ, ದಟ್ಸ್ ವಾಟ್ ಮೇಕ್ಸ್ ಇಟ್ ಟ್ರಾವೆಲ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಏನೋ ದಟ್ ಆ ಎಕ್ಸ್ಪೀರಿಯನ್ಸಿಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಓಕೆ, ಆ ಬಸ್ ಆ ಕಡೆ ಹೋಯಿತು. ಮೈ ಡಿಯರ್ ಕುರಿ ಮರೀಸ್, ಮೇಕೆ ಮರೀಸ್, ಬಾಯ್ ಬಾಯ್. ಘಾಟ್ ಬಿಗಿನ್ಸ್. ನಮ್ಮದೆಲ್ಲ ಆಗುಂಬೆ ಘಾಟ್ ಗುರು, ಇವೆಲ್ಲ ಘಾಟ್ ಅಂತಲೇ ಅನಿಸಲ್ಲ ನಮಗೆ. ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ ಅಲ್ಲಿ. ಓಕೆ, ಸೊ ಐ ಥಿಂಕ್ ಅರೌಂಡ್ 6:30 ನಿಮಗೆ ಇಲ್ಲಿಂದ ಲಾಸ್ಟ್ ಬಸ್ ಇರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಐ ಥಿಂಕ್ 6:30. ವಾವ್, ಪ್ರಾಣಿಗಳ ಮೇಲೆ ದಯೆ ಇರಲಿ. ನೋಡೋಣ ಗುರು ಬಸ್ಸು ಟರ್ನ್ ಮಾಡೋದು. ಆಮೇಲೆ ಇದೊಂದು ಟರ್ನ್, ಇದು ಆ್ಯಕ್ಚುಲಿ ಕ್ರೇಜಿ ಟರ್ನ್ ಇದೆ ಆಯಿತಾ. ನೀವು ಬರೋಷ್ಟೊತ್ತಿಗೆ ತುಂಬ ಕೇರ್ಫುಲ್ ಆಗಿರಿ. ನಾನು ಹೇಳ್ದಂಗೆ ಎಲ್ಲರೂ ತಗಲಾಕೊಂಡಿದ್ದಾರೆ ನೋಡಿ, ತಾಕ್ಸ್ಬಿಟ್ಟು ಅಲ್ಲಿ ಟರ್ನ್. ಅಣ್ಣ ಗೇರ್ ಮಿಸ್ ಮಾಡ್ದಂಗೆ ಆಯ್ತು ಅಣ್ಣವರು, ಅದಕ್ಕೆ. ಓಕೆ, ಸೊ ಇಲ್ಲಿ ತನಕ ವೀಡಿಯೋ ನೋಡಿದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್, ವಾಟ್ ಎವರ್ ದ ಫಲಾನ ಡಿಮ್ಕಾನ ಮಾಡ್ಕೊಂಬಿಡಿ. ಚಾನಲಲ್ಲಿ ಇನ್ನೂ ಬರೋದುಂಟು, ಇನ್ನೂ ಟ್ರಾವೆಲ್ ಮಾಡೋದುಂಟು, ಇನ್ನೂ ಎಕ್ಸ್ಪೀರಿಯನ್ಸಸ್ಗಳನ್ನು ಶೇರ್ ಮಾಡೋದುಂಟು, ಮಾತುಗಳನ್ನು ಆಡೋದುಂಟು. ಸೊ ಡೂ ಸ್ಟಿಕ್ ಆನ್ ಟು ದ ಚಾನಲ್ ಗೈಸ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಟ್ಸ್ ಬೇಸಿಕ್ಲಿ
ಸರ್ವಿಸ್ ಫಾರ್ ದ ಬೈಕ್. ಸೊ ಅದನ್ನು ಶಾರ್ಟಾಗಿ ಆ್ಯಂಡ್ ಸ್ವೀಟಾಗಿ ಮಾಡಿಬಿಡ್ತೀನಿ. ಸೊ ಆಫ್ಟರ್ ದ್ಯಾಟ್ ದ ಟ್ರಾವೆಲ್ ವಿಲ್ ಸ್ಟಾರ್ಟ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಡೂ ದ್ಯಾಟ್. ಒಂದು ಸ್ವಲ್ಪ ರೈಡಿಂಗ್ ಮಾಡಿಬಿಡೋಣ ಲಾಸ್ಟಿಗೆ. ಹಾಂ, okay, my dear darlings, do follow for the channel for the uncharted stories of roads on an endless road. I'll see you guys in the next one. Take care, bye bye. I'll see you in the next one.